ಕಾಂಗ್ರೆಸ್ನ ನಾಯಕ ಸ್ಯಾಮ್ ಪಿತ್ರೋಡಾ ಅವರಿಗೆ ಸೇರಿದಂತ ಜಾಗ ಅಂದ್ರೆ ಒಂದು ಜಾಗ ಇದೆ, ಅದನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿತ್ತು. ಈಗ ಈ ಆರೋಪದ ವಿಚಾರವಾಗಿ ಸ್ಯಾಮ್ ಪಿತ್ರೋಡಾ ಅವರು ಒಂದು ಟ್ವೀಟ್ ಅನ್ನ ಮಾಡುವ ಮೂಲಕ ಭಾರತದಲ್ಲಿ ನನ್ನದು ಯಾವುದೇ ರೀತಿಯಾದಂತಹ ಭೂಮಿ ಇಲ್ಲ, ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭೂ ಹಗರಣ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಆ ವರದಿಗೆ ಸ್ಯಾಮ್ ಪಿತ್ರೋಡಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 1991ರಿಂದ ಯಲಹಂಕ ಬಳಿ ಎಕರೆಗಟ್ಟಲೆ ಭೂ ಕಬಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಂತಹ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ರಾಹುಲ್ ಗಾಂಧಿ ಆಪ್ತ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡಾ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಸ್ಯಾಮ್ ಪಿತ್ರೋಡಾ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ನಾನು ಯಾವುದೇ ಜಮೀನು ಮನೆಯನ್ನ ಹೊಂದಿಲ್ಲ ಅಂತ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾರತದಲ್ಲಿ ನಾನು ಭೂಮಿ ಮನೆಯನ್ನ ಹೊಂದಿಲ್ಲ, ಅಷ್ಟೇ ಅಲ್ಲ ಷೇರುಗಳನ್ನ ಕೂಡ ಹೊಂದಿಲ್ಲ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. 1980ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವೇ ಆಗಿರಬಹುದು, 2004ರಿಂದ 2014ರ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಇರಬಹುದು. ನಾನು ಯಾವುದೇ ವೇತನ ಕೇಳಿಲ್ಲ ಮತ್ತು ವೇತನವನ್ನ ಕೂಡ ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದಿಲ್ಲ. ಅದು ಭಾರತದಲ್ಲೇ ಆಗಿರಲಿ, ವಿದೇಶದಲ್ಲೇ ಆಗಿರಲಿ, ನಾನು ಎಲ್ಲೂ ಕೂಡ ಲಂಚವನ್ನ ಪಡೆದಿಲ್ಲ ಅಂತೇಳಿ ಆ ಒಂದು ಟ್ವೀಟ್ನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇದು ನಿರಾಕರಿಸಲು ಸಾಧ್ಯವಿಲ್ಲದಂತಹ ಸತ್ಯವಾಗಿದೆ ಅಂತೇಳಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸ್ಯಾಮ್ ಪಿತ್ರೋಡಾ ಅವರು. ಆದ್ರೆ ಎನ್ಆರ್ ರಮೇಶ್ ಅವರು ಮಾಡಿರುವಂತಹ ಆರೋಪ ಕೊಟ್ಟಿರುವಂತಹ ದೂರು ಲೋಕಾಯುಕ್ತಕ್ಕೆ ಅಲ್ಲಿ ತನಿಖೆ ನಡೆದ ಬಳಿಕವಷ್ಟೇ ಗೊತ್ತಾಗುತ್ತೆ ಇದು ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂತಹ ದೂರು ಸತ್ಯನಾ ಅಥವಾ ಸುಳ್ಳ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗುತ್ತೆ. ಆದ್ರೆ ಯಾವಾಗ ಎನ್ಆರ್ ರಮೇಶ್ ಅವರು ಹೋಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೋ ಯಲಹಂಕ ಬಳಿ ಭೂಮಿಯನ್ನ ಕಬಳಿಸಿದ್ದಾರೆ ಅಂತೇಳಿ, ಅದರ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಾನು ಭಾರತದಲ್ಲಿ ಭೂಮಿಯನ್ನ ಹೊಂದಿಲ್ಲ, ಮನೆ ಕೂಡ ಹೊಂದಿಲ್ಲ, ನಾನು ಈ ಹಿಂದೆ ಸರ್ಕಾರದ ಸೇವೆಯಲ್ಲಿದ್ದಾಗ ನಾನು ಕೂಡ ಸಂಬಳವನ್ನೇ ತೆಗೆದುಕೊಂಡಿಲ್ಲ, ವೇತನವನ್ನೇ ಪಡೆದುಕೊಂಡಿಲ್ಲ. ಅದು ಮನಮೋಹನ್ ಸಿಂಗ್ ಅವರ ಸಮಯದಲ್ಲಾಗಿರ್ಬೋದು ಅಥವಾ 1980ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರವೇ ಆಗಿರ್ಬೋದು. ಆ ಸಂದರ್ಭದಲ್ಲಿ ನಾನು ವೇತನ ಕೇಳಿಲ್ಲ, ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದುಕೊಂಡಿಲ್ಲ ಅಂತೇಳಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕ ಸ್ಯಾಮ್ ಪಿತ್ರೋಡಾ ಅವರಿಗೆ ಸೇರಿದಂತ ಜಾಗ ಅಂದ್ರೆ ಒಂದು ಜಾಗ ಇದೆ, ಅದನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿತ್ತು. ಈಗ ಈ ಆರೋಪದ ವಿಚಾರವಾಗಿ ಸ್ಯಾಮ್ ಪಿತ್ರೋಡಾ ಅವರು ಒಂದು ಟ್ವೀಟ್ ಅನ್ನ ಮಾಡುವ ಮೂಲಕ ಭಾರತದಲ್ಲಿ ನನ್ನದು ಯಾವುದೇ ರೀತಿಯಾದಂತಹ ಭೂಮಿ ಇಲ್ಲ, ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭೂ ಹಗರಣ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಆ ವರದಿಗೆ ಸ್ಯಾಮ್ ಪಿತ್ರೋಡಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 1991ರಿಂದ ಯಲಹಂಕ ಬಳಿ ಎಕರೆಗಟ್ಟಲೆ ಭೂ ಕಬಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಂತಹ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ರಾಹುಲ್ ಗಾಂಧಿ ಆಪ್ತ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡಾ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಸ್ಯಾಮ್ ಪಿತ್ರೋಡಾ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ನಾನು ಯಾವುದೇ ಜಮೀನು ಮನೆಯನ್ನ ಹೊಂದಿಲ್ಲ ಅಂತ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾರತದಲ್ಲಿ ನಾನು ಭೂಮಿ ಮನೆಯನ್ನ ಹೊಂದಿಲ್ಲ, ಅಷ್ಟೇ ಅಲ್ಲ ಷೇರುಗಳನ್ನ ಕೂಡ ಹೊಂದಿಲ್ಲ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. 1980ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವೇ ಆಗಿರಬಹುದು, 2004ರಿಂದ 2014ರ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಇರಬಹುದು. ನಾನು ಯಾವುದೇ ವೇತನ ಕೇಳಿಲ್ಲ ಮತ್ತು ವೇತನವನ್ನ ಕೂಡ ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದಿಲ್ಲ. ಅದು ಭಾರತದಲ್ಲೇ ಆಗಿರಲಿ, ವಿದೇಶದಲ್ಲೇ ಆಗಿರಲಿ,
ನಾನು ಎಲ್ಲೂ ಕೂಡ ಲಂಚವನ್ನ ಪಡೆದಿಲ್ಲ ಅಂತೇಳಿ ಆ ಒಂದು ಟ್ವೀಟ್ ನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇದು ನಿರಾಕರಿಸಲು ಸಾಧ್ಯವಿಲ್ಲದಂತಹ ಸತ್ಯವಾಗಿದೆ ಅಂತೇಳಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸ್ಯಾಮ್ ಪಿತ್ರೋಡ ಅವರು. ಆದ್ರೆ ಎನ್ಆರ್ ರಮೇಶ್ ಅವರು ಮಾಡಿರುವಂತಹ ಆರೋಪ ಕೊಟ್ಟಿರುವಂತಹ ದೂರು ಲೋಕಾಯುಕ್ತಕ್ಕೆ ಅಲ್ಲಿ ತನಿಖೆ ನಡೆದ ಬಳಿಕವಷ್ಟೇ ಗೊತ್ತಾಗುತ್ತೆ ಇದು ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂತಹ ದೂರು ಸತ್ಯನಾ ಅಥವಾ ಸುಳ್ಳ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗುತ್ತೆ. ಆದ್ರೆ ಯಾವಾಗ ಎನ್ಆರ್ ರಮೇಶ್ ಅವರು ಹೋಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೋ ಯಲಹಂಕ ಬಳಿ ಭೂಮಿಯನ್ನ ಕಬಳಿಸಿದ್ದಾರೆ ಅಂತೇಳಿ ಅದರ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಾನು ಭಾರತದಲ್ಲಿ ಭೂಮಿಯನ್ನ ಹೊಂದಿಲ್ಲ, ಮನೆ ಕೂಡ ಹೊಂದಿಲ್ಲ. ನಾನು ಈ ಹಿಂದೆ ಸರ್ಕಾರದ ಸೇವೆಯಲ್ಲಿದ್ದಾಗ ನಾನು ಕೂಡ ಸಂಬಳವನ್ನೇ ತೆಗೆದುಕೊಂಡಿಲ್ಲ, ವೇತನವನ್ನೇ ಪಡೆದುಕೊಂಡಿಲ್ಲ. ಅದು ಮನಮೋಹನ್ ಸಿಂಗ್ ಅವರ ಸಮಯದಲ್ಲಾಗಿರ್ಬೋದು ಅಥವಾ 1980ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರವೇ ಆಗಿರ್ಬೋದು. ಆ ಸಂದರ್ಭದಲ್ಲಿ ನಾನು ವೇತನ ಕೇಳಿಲ್ಲ, ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದುಕೊಂಡಿಲ್ಲ ಅಂತೇಳಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕ ಸ್ಯಾಮ್ ಪಿತ್ರೋಡ ಅವರಿಗೆ ಸೇರಿದಂತಹ ಜಾಗ ಅಂದ್ರೆ ಒಂದು ಜಾಗ ಇದೆ, ಅದನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಈಗ ಈ ಆರೋಪದ ವಿಚಾರವಾಗಿ ಸ್ಯಾಮ್ ಪಿತ್ರೋಡ ಅವರು ಒಂದು ಟ್ವೀಟ್ ಅನ್ನ ಮಾಡುವ ಮೂಲಕ ಭಾರತದಲ್ಲಿ ನನ್ನದು ಯಾವುದೇ ರೀತಿಯಾದಂತಹ ಭೂಮಿ ಇಲ್ಲ, ಸುಮ್ಮನೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭೂ ಹಗರಣ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಮಾಡಿತ್ತು. ಆ ವರದಿಗೆ ಸ್ಯಾಮ್ ಪಿತ್ರೋಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 1991ರಿಂದ ಯಲಹಂಕ ಬಳಿ ಎಕರೆಗಟ್ಟಲೆ ಭೂ ಕಬಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಂತಹ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ರಾಹುಲ್ ಗಾಂಧಿ ಆಪ್ತ ಕಾಂಗ್ರೆಸ್ ಮುಖಂಡ ಸ್ಯಾಮ್ ಪಿತ್ರೋಡ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಸ್ಯಾಮ್ ಪಿತ್ರೋಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ನಾನು ಯಾವುದೇ ಜಮೀನು ಮನೆಯನ್ನ ಹೊಂದಿಲ್ಲ ಅಂತ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಭಾರತದಲ್ಲಿ ನಾನು ಭೂಮಿ ಮನೆಯನ್ನ ಹೊಂದಿಲ್ಲ, ಅಷ್ಟೇ ಅಲ್ಲ ಷೇರುಗಳನ್ನ ಕೂಡ ಹೊಂದಿಲ್ಲ ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. 1980ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವೇ ಆಗಿರಬಹುದು, 2004ರಿಂದ 2014ರ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಇರಬಹುದು. ನಾನು ಯಾವುದೇ ವೇತನ ಕೇಳಿಲ್ಲ ಮತ್ತು ವೇತನವನ್ನ ಕೂಡ ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದಿಲ್ಲ. ಅದು ಭಾರತದಲ್ಲೇ ಆಗಿರಲಿ, ವಿದೇಶದಲ್ಲೇ ಆಗಿರಲಿ, ನಾನು ಎಲ್ಲೂ ಕೂಡ ಲಂಚವನ್ನ ಪಡೆದಿಲ್ಲ ಅಂತೇಳಿ ಆ ಒಂದು ಟ್ವೀಟ್ ನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಇದು ನಿರಾಕರಿಸಲು ಸಾಧ್ಯವಿಲ್ಲದಂತಹ ಸತ್ಯವಾಗಿದೆ ಅಂತೇಳಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸ್ಯಾಮ್ ಪಿತ್ರೋಡ ಅವರು. ಆದ್ರೆ ಎನ್ಆರ್ ರಮೇಶ್ ಅವರು ಮಾಡಿರುವಂತಹ ಆರೋಪ ಕೊಟ್ಟಿರುವಂತಹ ದೂರು ಲೋಕಾಯುಕ್ತಕ್ಕೆ ಅಲ್ಲಿ ತನಿಖೆ ನಡೆದ ಬಳಿಕವಷ್ಟೇ ಗೊತ್ತಾಗುತ್ತೆ ಇದು ಎನ್ಆರ್ ರಮೇಶ್ ಅವರು ಕೊಟ್ಟಿರುವಂತಹ ದೂರು ಸತ್ಯನಾ ಅಥವಾ ಸುಳ್ಳ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗುತ್ತೆ. ಆದ್ರೆ ಯಾವಾಗ ಎನ್ಆರ್ ರಮೇಶ್ ಅವರು ಹೋಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೋ ಯಲಹಂಕ ಬಳಿ ಭೂಮಿಯನ್ನ ಕಬಳಿಸಿದ್ದಾರೆ ಅಂತೇಳಿ ಅದರ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ನಾನು ಭಾರತದಲ್ಲಿ ಭೂಮಿಯನ್ನ ಹೊಂದಿಲ್ಲ, ಮನೆ ಕೂಡ ಹೊಂದಿಲ್ಲ. ನಾನು ಈ ಹಿಂದೆ ಸರ್ಕಾರದ ಸೇವೆಯಲ್ಲಿದ್ದಾಗ ನಾನು ಕೂಡ ಸಂಬಳವನ್ನೇ ತೆಗೆದುಕೊಂಡಿಲ್ಲ, ವೇತನವನ್ನೇ ಪಡೆದುಕೊಂಡಿಲ್ಲ. ಅದು ಮನಮೋಹನ್ ಸಿಂಗ್ ಅವರ ಸಮಯದಲ್ಲಾಗಿರ್ಬೋದು ಅಥವಾ 1980ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರವೇ ಆಗಿರಬಹುದು. ಆ ಸಂದರ್ಭದಲ್ಲಿ ನಾನು ವೇತನ ಕೇಳಿಲ್ಲ, ಪಡೆದುಕೊಂಡಿಲ್ಲ. 83 ವರ್ಷಗಳ ನನ್ನ ಜೀವನದಲ್ಲಿ ಯಾವುದೇ ಲಂಚವನ್ನ ಪಡೆದುಕೊಂಡಿಲ್ಲ ಅಂತೇಳಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ.